ನಮಸ್ಕಾರ ಎಲ್ಲರಿಗೂ ಟೆಕ್ನಿಕ್ ಎಕ್ಸ್ಪ್ಲೇನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಮೊನ್ನೆ ವಿಡಿಯೋಲಿ ತಮ್ಲೈನ್ ಹೇಗೆ ಎಡಿಟ್ ಮಾಡೋದು ಮತ್ತು ತಮ್ಲೈನ್ ಹೇಗೆ ಫಿಕ್ಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇವತ್ತು ಹೇಳೋ ವಿಷಯ ಏನಂದರೆ ತಮ್ಲೈನ್ ಬಗ್ಗೆ. ಆದ್ರೂ ತಮ್ಲೈನ್ ಎಡಿಟ್ ಮಾಡೋ ಬೇರೆ ಆ್ಯಪ್ ಬಗ್ಗೆ. ತಮ್ಲೈನ್ ಎಡಿಟ್ ಮಾಡೋ ಆ್ಯಪ್ ಹೆಸರು ಬಂದುಬಿಟ್ಟು ತಮ್ಲೈನ್ ಎಡಿಟ್ ಮೇಕರ್ ಅಂತ. ಈ ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದು ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ಕೊನೆಯವರೆಗೂ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ, ಇಷ್ಟವಾದ ಲೈಕ್ ಮಾಡಿ, ಮತ್ತು ನೀವು ಈ ವಿಡಿಯೋಗೆ ಏನಾದರೂ ಹೊಸಬರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಪ್ರತಿ ಸಲ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿದಾಗ ಅನ್ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗಬೇಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ಮನೆ ವಿಡಿಯೋದಲ್ಲಿ ಹೇಳಿದಾಗೆ ತಮ್ಲೈನ್ ಹೇಗೆ ಎಡಿಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ. ಆದರೆ ಇವತ್ತು ಹೇಳೋದೇನೆಂದರೆ, ಕೆಲವು ಜನ ಅನ್ಕೋತಿರ್ತಾರೆ ತಮ್ಲೈನ ಎಡಿಟ್ ಮಾಡೋದು ಹೇಳಿದಿರಾ, ಅದು ತುಂಬ ಕಷ್ಟ ಆಗುತ್ತೆ, ಸ್ವಲ್ಪ ಈಸಿಯಾಗಿ ಇದ್ರೆ ಏನಾದರೂ ಹೇಳಿ ಅಂತ ಅನ್ಕೋಬೋದು. ಆ ಕಾರಣ ಇವತ್ತು ಹೇಳ್ಬೇಕಂತಾನೆ ಬಂದಿದ್ದೀನಿ. ಆ್ಯಪ್ ಹೆಸರು ಬಂದುಬಿಟ್ಟು ತಮ್ಲೈನ್ ಎಡಿಟ್ ಮೇಕರ್ ಅಂತ ಹೇಳಿದ್ದೀನಿ. ಆದರೂ ಹೇಗೆ ಎಡಿಟ್ ಮಾಡೋದಂದರೆ, ನೀವು ಜಸ್ಟ್ ನಿಮ್ಮ ಇಮೇಜ್ ಮತ್ತು ಟೈಟಲ್ನ ಹಾಕಿದರೆ ನಿಮ್ಮ ತಮ್ಲೈನ್ ಕತೆ ಮುಗೀತು. ನೀವು ಡೈರೆಕ್ಟಾಗಿ ಹೋಗಿ ವಿಡಿಯೋನ ಮತ್ತು ತಮ್ಲೈನ್ ಹಾಕಿ ಅಪ್ಲೋಡ್ ಮಾಡ್ಬೋದು. ನೀವೇನಾದರೂ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಒಂಚೂರಾದರೂ ಸ್ಕಿಪ್ ಮಾಡಿದರೆ ನಿಮ್ಮ ತಮ್ಲೈನ್ ಕತೆ ಮುಗೀತು ಅಂತಲೇ ತಿಳ್ಕೊಬೇಕು. ಯಾಕಂದರೆ ಒಂಚೂರಾದರೂ ಮಿಸ್ ಆದರೆ ನಿಮ್ಮ ತಮ್ಲೈನ್ ಎಡಿಟ್ ಮಾಡೋಕ್ಕೆ ಆಗಲ್ಲ. ಸೈಡ್ ಸ್ಕ್ರೀನ್ ವಿಡಿಯೋ ಹಾಕಿರ್ತೀನಿ, ಕೊನೆವರೆಗೂ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ ಅಂತ ಮತ್ತೆ ಹೇಳ್ತೀನಿ. ಬನ್ನಿ ಮತ್ತೊಮ್ಮೆ ವಿಡಿಯೋ ಶುರು ಮಾಡೋಣ. ನೋಡಿ, ನಾನು ಸ್ಕ್ರೀನ್ಶಾಟ್ನ ಮತ್ತು ಸ್ಕ್ರೀನ್ ವಿಡಿಯೋನ ಆನ್ ಮಾಡ್ತೀನಿ. ನೋಡಿ, ಆನ್ ಆಯಿತು. ಆನ್ ಆದ ತಕ್ಷಣ ಇಲ್ಲಿ ನೀವು ಮೊದಲೇದಾಗಿ ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಹೋದ ತಕ್ಷಣ ನೀವು ಸರ್ಚ್ ಆಪ್ಷನ್ನಲ್ಲಿ ತಮ್ಲೈನ್ ಎಡಿಟ್ ಮೇಕರ್ ಅಂತ ಸರ್ಚ್ ಮಾಡಬೇಕು. ನಾನು ಸರ್ಚ್ ಮಾಡಿದ್ದೀನಿ, ಆ ಕಾರಣನೇ, ಮತ್ತು ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ. ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೋಡಿ, ನಾನು ಡೈರೆಕ್ಟಾಗಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಓಪನ್ ಆಯಿತು. ಲೋಡ್ ಆಗ್ತಿದೆ. ಲೋಡ್ ಆದ ತಕ್ಷಣ ಇಲ್ಲಿ ನೋಡಿ, ಡೈರೆಕ್ಟಾಗಿ ಇಲ್ಲಿ ಸ್ಟೈಲಿಶ್ ಆಗು ಕೋಟ್ ಹಾಕಿರುವಂಥ ಸ್ಟೈಲಿಶ್ ಜನ ಪೀಪಲ್ ಇಮೇಜ್ ಬಂದಿದೆ. ನೋಡಿ, ಇದು ಬಿಸ್ನೆಸ್ ಅಕೌಂಟ್ ಅಂತ. ಇಲ್ಲಿ ನೀವು ಪ್ಯಾಷನ್ ಇದೆ ನೋಡಿ, ಸ್ಕ್ರೀನ್ ವಿಡಿಯೋಲಿ ನೋಡ್ತಿದ್ದೀರಾ ತಾನೆ. ಮತ್ತು ಇಲ್ಲಿ ನೀವು ನ್ಯೂ ಟ್ಯಾಂಪ್ಲೇಟ್ಸ್ ಅಂತ ಇದೆ. ಮತ್ತು ಇಲ್ಲಿ ನೀವೇನಾದರೂ ಬೇಸಿಗೆಯಲ್ಲಿ ಎಲ್ಲಾದರೂ ಬೀಚ್ ಹೋಗಿರ್ತೀರಾ, ಆ ತಮ್ಲೈನ್ ಕೂಡ ಎಡಿಟ್ ಮಾಡ್ಬೋದು. ಮತ್ತು ವಿಡಿಯೋ ಮಾಡ್ತಿರ್ತೀರ, ಅಲ್ಲಿ ಕೂಡ ಎಡಿಟ್ ಮಾಡಿ ಹಾಕ್ಬೋದು. ಮತ್ತು ಇಲ್ಲಿ ನೆಕ್ಸ್ಟ್ ಬಂದು, ನೀವೇನಾದರೂ ರಿಯಲ್ ಎಸ್ಟೇಟ್ ಅಂದರೆ ನೀವು ಲಾಡ್ಜ್ ಹೋಗಿರ್ತೀರ, ಲಾಡ್ಜ್ ಹೇಗಿದೆ ಮತ್ತು ಲಾಡ್ಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ತಮ್ಲೈನ್ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಜನರು ನಿಮ್ಮ ತಮ್ಲೈನ್ ನೋಡಿ ವಿಡಿಯೋನ ಕ್ಲಿಕ್ ಮಾಡೋದು. ನೋಡಿ, ಈ ರೀತಿ ಇದೆ. ಮತ್ತು ಇಲ್ಲಿ ನೀವೇನಾದರೂ ಫಿಟ್ನೆಸ್ ಜಿಮ್ ಬಗ್ಗೆ ಹೇಳ್ತೀರಾ ಅಂದರೆ ಅದನ್ನು ಕೂಡ ಆ ತಮ್ಲೈನ್ ಇದೆ. ಇಲ್ಲಿ ಲವ್ ಬಗ್ಗೆ ಕೂಡ ಇದೆ. ಮತ್ತು ಇಲ್ಲಿ ಫೋಟೋಗ್ರಫಿ, ಫನ್ನಿ ಮತ್ತು ಮ್ಯೂಸಿಕ್, ಗೇಮ್, ಫುಡ್, ವೆರೈಟಿ ತಮ್ಲೈನ್ ಇರುತ್ತೆ. ನಾನು ಮೊದಲೇದಾಗಿ ಹೋಗ್ಬಿಟ್ಟು ಈಗ ನೀವು ಒಂದು ಹೇಳ್ಕೊಡ್ತೀನಿ, ಆ ಥರ ನೀವು ಎಲ್ಲ ತಮ್ಲೈನ್ ಕೂಡ ಕ್ರಿಯೇಟ್ ಮಾಡ್ಬೋದು. ನಾನು ಈಗ ಫೋಟೋಗ್ರಫಿ ತೊಗೋತೀನಿ. ಅಂದರೆ ನಾನು ಒಂದು ಯಾವುದಾದ್ರು ಕ್ಯಾಮ್ರಾ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ನಾನೀಗ ಕ್ಯಾಮ್ರಾ ಬಗ್ಗೆ ತೊಗೋತೀನಿ. ನೋಡಿ, ಕ್ಲಿಕ್ ಆಯಿತು. ಇದು ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಅಲ್ಲಿ ತೋರಿಸ್ತಿದೆ. ಇಲ್ಲಿ ನೀವು ಏನಾದರೂ ನೆಟ್ ಚಾಲು ಮಾಡಿದರೆ ನೋಡಿ, ಲೋಡ್ ಆದ ತಕ್ಷಣ ಈ ರೀತಿ ಬಂದಿದೆ. ನಾವಿಲ್ಲಿ ಟಾಪ್ 10 DSLR ಕ್ಯಾಮ್ರಾ ಅಂತ ಇದೆ. ಇದು ಕ್ಯಾಮ್ರಾ ನೇಮ್ ಬಂದುಬಿಟ್ಟು. ಇದನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಮತ್ತೆ ಹೇಳ್ತೀನಿ, ನೀವು ಇಲ್ಲಿ ಇಮೇಜ್ ಹಾಕೋಕ್ಕಾಗೋದಿಲ್ಲ, ಏಕೆಂದರೆ ಇದು ಇಮೇಜ್ ಅಲ್ಲ. ಇಲ್ಲಿ ಕ್ಯಾಮ್ರಾ ಇಮೇಜ್ ಹಾಕಿದ್ದಾರೆ ನೋಡಿ, ಈ ರೀತಿ ಅಲವಾಡ್ತಿದೆ. ಈ ಜಾಗದಲ್ಲಿ ನೀವು ಡಿಲೀಟ್ ಮಾಡಿ ನಿಮ್ಮ ಇಮೇಜ್ ಕೂಡ ಹಾಕ್ಬೋದು. ಅದು ಈಜಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಕಾರಣ ನಾನು ಹೇಳಿಲ್ಲ. ನೀವು ಇಮೇಜ್ ಇದೇ ಇರಲಿ ಅಂದರೆ ಇಲ್ಲಿ ನಾನು ಟೈಟಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಲೀಟ್ ಇದೆ. ನೀವು ಡಿಲೀಟ್ ಮೇಲೆ ಕ್ಲಿಕ್ ಮಾಡಬೇಡಿ, ಯಾಕಂದರೆ ಡಿಲೀಟ್ ಆಗುತ್ತೆ. ನಾನು ಇಲ್ಲಿ ಎಡಿಟ್ ಅಂತ ಇದೆಯಲ್ಲ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ DSLR ಕ್ಯಾಮ್ರಾ ಅಂತ ಬಂದಿದೆ. ಇಲ್ಲಿ ನಾನು DSLR ಅಂತ ಅಟ್ಟ ಇದೆ, ಅದು ನಾನು ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಆದ ತಕ್ಷಣ ಬೆಸ್ಟ್ ಇಲ್ಲಿ ಬಡ್ಜೆಟ್ ಅಂತ ಹಾಕ್ತೀನಿ. ಇಲ್ಲಿ ಬೆಸ್ಟ್ ಬಡ್ಜೆಟ್ ಅಂತ ಇಲ್ಲಿ ನೋಡಿ, ಈ ರೀತಿ ಬಂತು ನೋಡಿ. ಇಲ್ಲಿ ಈ ರೀತಿ ಈಗ ಅಲಗಾಡ್ಸಿದ್ದೇನಲ್ಲ, ಇದು ಈ ರೀತಿಯಾಗಿದೆ.
ಇಲ್ಲಿ ಟಾಪ್ 10 ಇದೆಯಲ್ಲ ಅಲ್ಲಿ ನಾನು 2025 ಅಂತ ಹಾಕ್ತೀನಿ, ಅಂದರೆ ಈ ಇಯರ್ದು ನಾನು ವಿಡಿಯೋ ಮಾಡ್ತಿದ್ದೀನಲ್ಲ ಆ ಕಾರಣನೇ ಈ ಇಯರ್ ಕ್ಯಾಮ್ರಾ ಬಗ್ಗೆ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ಎಡಿಟ್ ಮಾಡಿದ್ರೆ ನೋಡಿ ಇಲ್ಲಿ ಟಾಪ್ 10 ಅಂತ ಇದೆಯಲ್ಲ ಇದು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ 2025 ಅಂತ ಹಾಕ್ತೀನಿ. ನೋಡಿ 2025 ಆಯಿತು. ಇಲ್ಲಿ ಮತ್ತೆ ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಕ್ಲಿಕ್ ಆದ ತಕ್ಷಣ ಬಡ್ಜೆಟ್ ಕ್ಯಾಮ್ರಾ ಇಲ್ಲಿ 2025 ಬಡ್ಜೆಟ್ ಕ್ಯಾಮ್ರಾ ಅಂತ ಇದೆ ನೋಡಿ, ಇಷ್ಟು ಚೆನ್ನಾಗಿದೆ. ಇಲ್ಲಿ ಕೆಳಗೆ ಬ್ಯಾಕ್ಗ್ರೌಂಡ್ ಕೂಡ ಇದೆ. ನೀವೇನಾದರೂ ಈ ರೀತಿ ತಮ್ಲೈನ್ ಎಡಿಟ್ ಮಾಡಿ ಫೇಮಸ್ ಆಗಬೇಕಂದ್ರೆ ಇದು ತುಂಬ ಚೆನ್ನಾಗಿರೋ ಆ್ಯಪ್ ಇದು, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತು ಈ ವಿಡಿಯೋ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಕೂಡ ಹೇಳ್ತೀನಿ, ಅಂದರೆ ಒಂದು ಸ್ವಲ್ಪ ಲೇಟ್ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ ತಕ್ಷಣ ಡೈರೆಕ್ಟಾಗಿ ಸೇವ್ ಆಗುತ್ತೆ ನೋಡಿ. ಈ ರೀತಿ ನೀವು ರೇಟ್ ಕೂಡ ಕೊಡ್ಬೋದು. ಬಾಯ್ ಬಾಯ್.